ಪನ್ನೀರ್ದು ಏನೋ ಮಾಡಿದ್ರಲ್ಲ, ಏನದು? ಇಂಡಿಯನ್ ಮಾಮ್ಸ್. ತಂಪು ತಂಪು ಕೂಲ್ ಕೂಲ್. ಕೆಲವರಲ್ಲಿ ನಾನು ಒಬ್ಳಾಗಿದ್ದೆ ಇಷ್ಟು ದಿನ. ಈ ಪರೋಟ ಏನಕ್ಕೆ ಎಲ್ಲೋ ಇದೆ ಅಂದ್ರೆ ಹೇಗಿದೆ? ಸೂಪರ್. ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಾಗಿರುತ್ತಂದರೆ, ಎಲ್ಲರೂ ವೆಜ್ ರೆಸಿಪಿ ಬೇಕಂತ ಇದ್ರು. ಸೊ ನಾನು ಮಾಡಿಲ್ಲ, ನಮ್ಮಮ್ಮ ಮಾಡಿದ್ದಾರೆ. ನೋಡೋಣ ಹೇಗಿದೆ ಅಂತಿದ್ಯಮ್ಮ. ಪನ್ನೀರ್ ಬುರ್ಜಿ, ಗ್ರೇವಿ ವಿತ್ ಬುರ್ಜಿ. ಓಕೆ, ಇವಾಗ ಪನ್ನೀರ್ನ ತುರ್ಕೊಂತಿದ್ದಾರೆ. ಇದಕ್ಕೆ ಅವರು ಈರುಳ್ಳಿ, ಟೊಮ್ಯಾಟೊ ಮತ್ತು ಇದು ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿದ್ದಾರೆ. ಸೊ ಈಗ ಪನ್ನೀರ್ನ ಫುಲ್ ಗ್ರೇಟ್ ಮಾಡಿ ಆಮೇಲೆ ಸಿಗುವ. ಓಕೆ ಓಕೆ. ಮಳೆ ಬೇರೆ ಬರ್ತಿದೆ, ನಿಮಗೆ ಕಾಣಿಸ್ತಿದ್ಯಾ? ಸಡನ್ನಾಗಿ ಜೋರಾಗಿ ಮಳೆ ಬರುತ್ತೆ. ವೈ ಗಾಡ್ ವೈ? ಈಗ ಏನಂತಾರೆ ಇದನ್ನ? ಕಡಾಯಿ. ಓಕೆ, ಕಡಾಯಿಗೆ ಫಸ್ಟ್ ಏನು ಹಾಕ್ತಿದ್ದೀರಾ? ಆಯಿಲ್. ಓಕೆ, ಫಸ್ಟ್ ಆಯಿಲ್ ಹಾಕಬೇಕು. ಕಡಾಯಿ ಕಾದ್ ಆದಮೇಲೆ ದೆನ್ ಏನೇನು ಮಸಾಲ ಬೇಕು ಅಂತ ಎತ್ಕೋತಿದ್ದಾರೆ. ಏನು ಇವಾಗ ಸಡನ್ನಾಗಿ ಪನ್ನೀರ್ ಬುರ್ಜಿ ಮಾಡ್ತಿರೋದು? ಪನ್ನೀರ್ ಇತ್ತು, ಸರಿ ಮಾಡೋಣ ಅಂತ. ಸ್ವಲ್ಪ ನೀವು ಜೋರಾಗಿ ಮಾತಾಡಿ, ಓಕೆನಾ? 2 ಚಕ್ಕೆ. ಓಕೆ, ಚಿಕ್ಕ ಪೀಸ್, ಜಾಸ್ತಿ ಬೇಡ. ಓಕೆ. ಲವಂಗ 2, ಚಕ್ಕೆ 2 ಏಲಕ್ಕಿ, ಸ್ವಲ್ಪ ಸೋಂಪು ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅಂಡ್ ಜೀರ್ಣ ಕೂಡ ಆಗುತ್ತೆ. ಓ, ಹಂಗೆ ಮೆಣಸು. ಓಕೆ. ಒಂದು ಪಲಾವ್ ಎಲೆ ಸುಮ್ಮನೆ ಬ್ರೇಕ್ ಮಾಡಾಕ್ತೀನಿ ಅಷ್ಟೇ. ಒಂದು ಬ್ರೇಕ್ ಮಾಡಿ ಚಟ್ಟಪಟ ಅಂತ ಹಾಕಿ ಇದಾದ್ಮೇಲೆ ಸ್ವಲ್ಪ ಆನಿಯನ್. ಓಕೆ. ಮಮ್ಮಿ ಇನ್ನೊಂದ್ಸಲ ಮಾಡು. ಏನು ಮಾಡಿದೆ? ಏನಾಗುತ್ತೆ? ಇಂಡಿಯನ್ ಮಾಮ್ಸ್, ದೇ ಹ್ಯಾವ್ some God gifted hand. ಓಕೆ. ಸ್ವಲ್ಪ ಫ್ರೈ ಆಗಿ ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿರೋದು ಹಾಕೋಣ. ಓಕೆ, ಫೈನ್. ಸೊ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಅಲ್ವಾ? ಸೊ ಇನ್ನೊಂದು ಸ್ವಲ್ಪ ಪನ್ನೀರ್ನ ಗ್ರೇಟ್ ಮಾಡ್ಕೋತಿದ್ದಾರೆ. ಆ ಗ್ಯಾಪಲ್ಲಿ ನಾವು ಈ ಥರ ಎತ್ಕೊಂಡು ಸ್ವಲ್ಪ ಹಿಂಗೆ ಫ್ರೈ ಮಾಡ್ತಿರೋಣ. ಈಗ ಸೊ ಗೋಲ್ಡನ್ ಬ್ರೌನ್ ಬಂದಿದೆ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ. ಓಕೆ. ನಿಮಗೆ ಯಾವ ಡಿಶ್ ಕುಕ್ ಮಾಡೋಕ್ಕೆ ತುಂಬ ಇಷ್ಟ? ಯಾವ್ದಾದ್ರು ಮಾಡಬೇಕು. ನಿಮ್ಗೆ ಯಾವ್ದು ಇಷ್ಟ? ಅಫ್ಕೋರ್ಸ್ ನಾನ್ ವೆಜ್. ನಾನು ಕುಕ್ ಮಾಡೋದಲ್ಲ, ನೀನು ಮಾಡೋದಾ? ನಾನು ಮಾಡೋದು ಯಾವ್ದು ಕೊಟ್ಟರು ಮಾಡ್ತೀನಿ. ನಾನು ಕುಕ್ ಮಾಡೋದ್ರಲ್ಲಿ ನಿನಗೇನು ಇಷ್ಟ? ಅಫ್ಕೋರ್ಸ್ ನಾನ್ ವೆಜ್, ಬಿರಿಯಾನಿ ಇದೆ ಇಷ್ಟ. ಇವಾಗ ಟೊಮೆಟೊ ಹಾಕ್ಕೊತೀನಿ. ಓಕೆ, ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಓಕೆ. ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಹೆಲ್ತ್ ತುಂಬ ಒಳ್ಳೆಯದು. ಟೇಸ್ಟ್ ಕೂಡ ಇದೆ. ಅರ್ಶಿನದಲ್ಲಿ ಟೇಸ್ಟ್ ಇರುತ್ತಾ? ಚೆನ್ನಾಗಿರುತ್ತೆ. ಓಕೆ. ಕೆಲವರು ಬರೀ ಕಲರು ಇಲ್ಲ ಏನು ಹೆಲ್ತ್ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಇದರಲ್ಲಿ ಟೇಸ್ಟ್ ಕೂಡ ಬರುತ್ತೆ. ಆ ಕೆಲವರಲ್ಲಿ ನಾನು ಒಬ್ಳಾಗಿದ್ದೆ ಇಷ್ಟು ದಿನ. ಬರೀ ಕಲರ್ ಹೆಲ್ತ್ ಅಂದ್ಕೊಂಡಿದ್ದೆ, ಬಟ್ ಟೇಸ್ಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಅದ್ರ ಜೊತೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗಲ್ಲ, ಸ್ವಲ್ಪ ಹಾಕಿದ್ದೀನಿ. ಯಾಕೆ ರುಚಿಗಲ್ಲ? ಬೇಗ ಟೊಮೆಟೊ ಬೇಯಬೇಕು, ಸಾಫ್ಟ್ ಆದಾಗ ಗ್ರೇವಿ ಚೆನ್ನಾಗಿರುತ್ತೆ. ಓಕೆ. ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡ್ಬೇಕು. ಓಕೆ, ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಟೊಮೆಟೊ ಚೆನ್ನಾಗಿ ಬೇಯಲಿ. ಆಮೇಲೆ ಮಸಾಲೆ ಪೌಡರ್ಸ್ ಹಾಕೋಣ. ಓಕೆ. ಪುದೀನ ಕೂಡ
ಕಟ್ ಮಾಡ್ಕೊಬೇಕು. ಆಮೇಲೆ ಪುದೀನ ಯಾವಾಗ ಹಾಕೋದು ಅಂತ ಹೇಳ್ತೀವಿ. ಕೀಪ್ ವಾಚಿಂಗ್ ಅಲ್ವಾ? ನಮ್ಮಮ್ಮ ಎಸ್ ಅಷ್ಟೇ. ಸೊ ಇವಾಗ ಇಷ್ಟು ಫ್ರೈ ಆಗಿದೆ. ವಾಟ್ ನೆಕ್ಸ್ಟ್? ಎಲ್ಲ ಸ್ಪೈಸಸ್ ಪೌಡರ್ ಪೌಡರ್ಸ್ ಹಾಕಬೇಕು. ಚಿಲ್ಲಿ ಪೌಡರು, ಹ್ಞೂ ಧನಿಯಾ ಪೌಡರು, ಹ್ಞೂ ಸದ್ಯಕ್ಕೆ ಇದು ಹಾಕೋಣ. ಲಾಸ್ಟ್ ಗರಂ ಮಸಾಲ. ಓಕೆ ಗೈಸ್, ನಾನು ಚಿಕ್ಕವಳ ಇದ್ದಾಗ ಒಂದು 6th 7th ಅವಾಗ ಅಡುಗೆ ಮಾಡೋವಾಗ ಟೇಸ್ಟ್ ಬರಲಿ ಅಂದ್ಬಿಟ್ಟು ಇರೋ ಬರೋ ಪೌಡ್ರ್ ಎಲ್ಲ ಹಾಕ್ಬಿಡ್ತಿದ್ದೆ ನಾನು. ಏನು ಹಾಕಿರೋದು? ರೆಡ್ ಚಿಲ್ಲಿ ಪೌಡರ್. ಓಕೆ ಖಾರಕ್ಕೆ ಎಷ್ಟು ಬೇಕೋ ಹ್ಞೂ ಅಷ್ಟು. ಓಕೆ ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಹ್ಞೂ ನೀವು ಬೇಡ ಅಂದರೆ ಬರೀ ಪೌಡರ್ ಹಾಕೋಬೋದು, ಬಟ್ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ನ್ಯಾಚುರಲ್ ಟೇಸ್ಟ್. ಎಸ್. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಧನಿಯಾ ಪೌಡರ್, ಓಕೆ 1 ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು. ಓಕೆ ಮ್ಯಾಮ್. ಈಗ ಮಿಕ್ಸ್ ಮಾಡುವ. ಮಿಕ್ಸ್ ಮಿಕ್ಸ್ ಮಿಕ್ಸ್. ಪೌಡರ್ಸ್ ಹಾಕಿದ್ದೀವಲ್ಲ, ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗ್ಬೇಕು. ಪೌಡರ್ ಹಸಿ ಸ್ಮೆಲ್ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಸ್ವಲ್ಪ ಫ್ರೈ ಮಾಡಬೇಕು. ಆಗುತ್ತೆ. ನೆಕ್ಸ್ಟ್ ಈಗ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ ಇವಾಗಲೇ ಹಾಕೊತಾ ಇದ್ದೀನಿ. ಕೆಲವರು ಲಾಸ್ಟಲ್ಲಿ ಹಾಕ್ತಾರೆ. ಹ್ಞೂ ಇವಾಗ ಹಾಕೊಂಡ್ರು ಚೆನ್ನಾಗಿರುತ್ತೆ, ಲಾಸ್ಟಲ್ಲೂ ಚೆನ್ನಾಗಿ. ಬಟ್ ಇವಾಗ ಹಾಕೊಂಡ್ರೆ ಅದೆಲ್ಲ ಫ್ಲೇವರ್ಸ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಓಕೆ. ಸೊ ನಿಮ್ಮ ಅನುಕೂಲಕ್ಕೆ ಯಾವಾಗ ಏನು ಬೇಕು ಹಾಕೊಳ್ಳಿ. ಬಟ್ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಟೇಸ್ಟ್ ಇಸ್ ಇಂಪಾರ್ಟೆಂಟ್. ಯಾವುದೆಲ್ಲ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹಾಗಂತ ಉಲ್ಟಾ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಈಗ ಒಂದು 2 ನಿಮಿಷ ಮುಚ್ಚಿಡೋಣ. ಓಕೆ ಅದೆಲ್ಲ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊಪ್ಪಿಂದೆಲ್ಲ. ಓಕೆ ಈಗ ಪನ್ನೀರ್ ಹಾಕ್ತೀವಿ. ಓಕೆ ಗ್ರೇಟೆಡ್ ಪನ್ನೀರ್ ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಇದು ಪನ್ನೀರ್ ಬುರ್ಜಿ ಥರ ಇರಲ್ಲ, ಎಗ್ ಬುರ್ಜಿ ಥರ ಇರುತ್ತಲ್ಲ ನೋಡೋಕ್ಕೆ. ನೋಡೋಕೆ ಹಾಗೆ ಇರುತ್ತೆ, ತಿಂದರೆ ಗೊತ್ತಾಗುತ್ತೆ ಅದು ಪನ್ನೀರ್ ಅಂತ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ. ನಿಮಗೆ ತುಂಬ ಕಷ್ಟವಾಗಿ ಮಾಡೋ ಅಡುಗೆ ಯಾವುದು? ಕಷ್ಟ ಅಂದರೆ ವೆಜ್. ನಾನ್ ವೆಜ್ ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ನಾನ್ ವೆಜ್. ಓ ವೆಜ್ ಅಂದರೆ ಅದು ಮಾಡು, ಇದು ಮಾಡು, ಇದನ್ನ ಕಟ್ ಮಾಡು, ಮಾಡು, ಪಲ್ಯ ಸಪ್ರೇಟ್ ಮಾಡು. ನಿಮಗೆ ನಾನ್ ವೆಜ್ಜಲ್ಲಿ ಯಾವುದು ಜಾಸ್ತಿ ಇಷ್ಟ ಕುಕ್ ಮಾಡೋಕ್ಕೆ? ಚಿಕನ್ ಮಟನ್. ಎನಿ ಸ್ಪೆಸಿಫಿಕ್ ಡಿಶ್? ಬಿರಿಯಾನಿ. ಚಿಕನ್ ಬಿರಿಯಾನಿ. ಓಕೆ. ತಿನ್ನಕ್ಕೆ ಯಾವ್ದು ಇಷ್ಟ? ತಿನ್ನಕ್ಕೆ ಕೈಮಾ ತುಂಬ ಇಷ್ಟ ಆಗುತ್ತೆ, ಬಟ್ Okay. ಮಾಡಲ್ಲ. ವೈ? ಯಾಕಂದರೆ ನನ್ನ ಮಗಳು ತಿನ್ನಲ್ಲ. ಕೈಮಾ ಅಲ್ಲ, ಮಟನ್ನೇ ತಿನ್ನಲ್ಲ ಅವಳು. ಅದಕ್ಕೆ ನೀನು ಮಾಡಲ್ವಾ? ಅದಕ್ಕೆ ನಾವು ಮಟನ್ ಮಾಡಲ್ಲ. ನೀವು ಮಾಡ್ಬಿಟ್ಟು ನೀವು ತಿನ್ನಬೇಕು. ಹೇಗಾಗತ್ತೆ ಒಬ್ಬೊಬ್ರಿಗೆ ಒಂದೊಂಥರ. ಇರೋದು 3 ಜನ. ಓಕೆ ಯು ಕ್ಯಾನ್. ಅಣ್ಣನೂ ತಿಂತಾನೆ. ಓಕೆ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಗರಂ ಮಸಾಲ. ಓಕೆ ಸ್ವಲ್ಪ ಜಾಸ್ತಿ ಬೇಡ, ಯಾಕಂದ್ರೆ ನಾವು ಆಲ್ರೆಡಿ ಸ್ಪೈಸಸ್ ಹಾಕಿದ್ದೀವಿ. ಓಕೆ. ಸೊ ಇಟ್ಸ್ ಜಸ್ಟ್ ಮಿಡಲ್ ಕ್ಲಾಸ್ ಥಿಂಗ್. ಈ ಥರ ಆಶೀರ್ವಾದ, ಜಿಯಾದ್ರಿ ಡಬ್ಬ, ಬೂಸ್ಟ್ ಡಬ್ಬ, ಈ ಬಾಕ್ಸಲ್ಲಿ ಏನೇನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಳ್ಳೋದು. ಕಸ್ತೂರಿ ಮೇಥಿ. ಓಕೆ. ಇದೇನಕ್ಕೆ ಹಾಕೋದು ಕಸ್ತೂರಿ ಮೇಥಿ? ಟೇಸ್ಟ್ ಇರುತ್ತೆ. ಹ್ಞೂ ಆಲ್ಮೋಸ್ಟ್ ನಾನ್ ವೆಜ್ಗೆ, ಪನ್ನೀರ್ಗೆ ಹ್ಞೂ ಹೀಗೆ ಹಾಕಿದಾಗ ಸ್ವಲ್ಪ ಚೆನ್ನಾಗಿರುತ್ತೆ ಓಕೆ ಟೇಸ್ಟ್. ಓಕೆ ಮೇಥಿ ಅಲ್ವಾ? ಮೇಥಿ ಅಂದರೆ ವಾಟ್? ಮೆಂತ್ಯ ಸೊಪ್ಪನ್ನೇ ಡ್ರೈ ಆಗಿರೋದು. ಮೆಂತ್ಯ ಸೊಪ್ಪ ಇದು? ಇವಾಗ ನಾನ್ ವೆಜ್ಗೆ ಹಾಕೊಂಡಾಗ ಸ್ವಲ್ಪ ಚಿಕನ್ ಅದೆಲ್ಲ ಹೀಟ್ ಇರುತ್ತೆ. ಓಕೆ. ಸೊ ಸ್ವಲ್ಪ ಇದು ಹಾಕೊಂಡಾಗ ಎಲ್ಲೋ ಒಂಚೂರು ಫ್ಲೇವರ್ ಬರುತ್ತೆ. ಫ್ಲೇವರು ಮೆಂತ್ಯ ಬಂದು ಸ್ವಲ್ಪ ತಂಪು. ಓಕೆ.
ಸೊ ಇವಾಗ ನಾನ್ ವೆಜ್ ಮಾಡಿದ್ರೆ ಹೀಟ್, ನಾನ್ ವೆಜ್ ಮತ್ತೆ ಇದು ಕಾಂಬೋ ಹೀಟ್ ಆ್ಯಂಡ್ ತಂಪು 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 ಕೂಲ್ ತೀರಾ ತಂಪಲ್ಲ, ಒಂಚೂರು. ಓಕೆ, ನನಗೆ ಇಷ್ಟು ವರ್ಷ ಆದ್ಮೇಲೆ ಗೊತ್ತಾಯ್ತು ಅದು ಮೆಂತ್ಯ ಡ್ರೈ ಆಗಿರೋದೇ ಆಲ್ಮೋಸ್ಟ್ ಆಗಿದೆ. ಫೈನ್. ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡ್ಕೊಂಡು. ನೀವು ಇದಕ್ಕೆ ಏನು ಮಾಡ್ತಿದ್ದೀರಾ? ರೆಡಿಮೇಡ್ ಪರೋಟ, ಓಕೆ, ರೈಸ್, ಇಲ್ಲ ದೋಸೆ, ಇಲ್ಲ ಪೂರಿ, ಇಲ್ಲ ಚಪಾತಿ, ಚೆನ್ನಾಗಿರುತ್ತೆ ಪೂರಿ, ಚಪಾತಿ, ಪರೋಟ. ಓಕೆ, ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಒಂದು 2 ನಿಮಿಷ ಆದಮೇಲೆ ಸಿಗುವ. ಬಾಯ್. ಪರೋಟ ಮಾಡಿಕೊಟ್ಟಿದ್ದಾರೆ, ಹೋಗಿ ನೋಡೋಣ ಹೇಗಿದೆ ಅಂತ. ಈ ಪರೋಟ ಏನಕ್ಕೆ ಎಲ್ಲೋ ಇದೆ ಅಂದರೆ, ಇದು ಮಾಡಿದ್ವಲ್ಲ ಅದೇ ಕಡಾಯಲ್ಲಿ ಇದನ್ನು ಫ್ರೈ ಮಾಡಿದ್ದು, ಅದಕ್ಕೆ ಈ ಕಲರ್ ಇದೆ. ಪನ್ನೀರ್ ಬುರ್ಜಿ ತಿಂದು ತುಂಬ ದಿನ ಆಗಿತ್ತು. ಎಗ್ ಬುರ್ಜಿ ಥರದ. ಹೇಗಿದೆ? ಸೂಪರ್, ಥ್ಯಾಂಕ್ ಯು, ವೆಲ್ಕಮ್. ಚೆನ್ನಾಗಿದೆ. ನಾನು ನೈಟ್ ಅಣ್ಣ ಹತ್ರ ರಿವ್ಯೂ ಕೇಳ್ತೀನಿ ಅಂದ್ಕೊಂಡು ಮಲ್ಕೊಂಬಿಟ್ಟಿದ್ದೀನಿ ಬೇಗ. ನಾನು ಮಲ್ಕೊಂಡ್ಮೇಲೆ ಇವ್ನು ಬಂದಿದ್ದ, ಸೊ ಇವಾಗ ಬೆಳಗ್ಗೆ ಕೇಳ್ತಿದ್ದೀನಿ. ನಿನ್ನೆ ನೈಟ್ ಏನು ತಿಂದೆ? ಪರೋಟ ಮತ್ತೆ ಏನು ಅದು ಪನ್ನೀರ್ದು ಏನೋ ಮಾಡಿದ್ರಲ್ಲ, ಏನದು ಪನ್ನೀರ್ ಬುರ್ಜಿ ಹೆಂಗಿತ್ತು? ಚೆನ್ನಾಗಿತ್ತು. ತಿಂದ? ಖುಷಿ ಆಯ್ತಾ? ನಾನು ತಿಂದೆ ಅಂತ ಕೇಳ್ದ ಅವ್ನು ಮಾತಾದ್ರು. ನೀನ್ ತಿಂದಿರ್ತೀಯ, ನೀನು ಹೋಗೋಕೆ ಇರಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.